ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ. ನಾನು ಡಾಕ್ಟರ್ ಟೀನಾಸ್ ವಾತ್ಸಲ್ಯ ಕ್ಲಿನಿಕ್ ಅಲ್ಲಿ ಮತ್ತೆ ಕಾವೇರಿ ಹಾಸ್ಪಿಟಲ್ ಮಾರತ್ಹಳ್ಳಿಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಮುಷ್ಟಿಯಷ್ಟು ಡ್ರೈ ಫ್ರೂಟ್ಸ್ ನ ತಗೋಬಹುದು. ಅಂದ್ರೆ 4ರಿಂದ 6 ಬಾದಾಮಿ, 2ರಿಂದ 3 ವಾಲ್ನಟ್ ಅಕ್ರೋಟ್ ತಗೋಬಹುದು, ಪಿಸ್ತಾ ತಗೋಬಹುದು, ಒಂದ್ 3-4 ಜೊತೆಗೆ ಒಂದ್ ಸ್ವಲ್ಪ ಒಣ ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಇದನ್ನೆಲ್ಲ ನೀವು ತಗೋಬಹುದು. ತುಂಬಾ ಜನ ಡಿಎಚ್ಎ ಅಂತ ಹೇಳ್ತಾರೆ. ಒಂದು ಮುಷ್ಟಿಯಷ್ಟು ಡ್ರೈ ಫ್ರೂಟ್ ಅಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಡಿಎಚ್ಎ, ಮಗುವಿನ ಮೆದುಳು ಬೆಳವಣಿಗೆ ಆಗಕ್ಕೆ ನಮ್ಗೆ ಎಷ್ಟು ಡಿಎಚ್ಎ ಬೇಕೋ ಅದೆಲ್ಲ ಸಿಕ್ ಹೋಗ್ಬಿಡುತ್ತೆ. ಸೊ ಇದ್ರ ಜೊತೆಗೆ 3 ತಿಂಗಳು ತುಂಬಿದ್ಮೇಲೆ ನಾವು ಸ್ವಲ್ಪ ಪ್ರೋಟೀನ್ ಸಪ್ಲಿಮೆಂಟೇಶನ್ ನ ಹೇಳ್ತೀವಿ. ಸೊ ಪ್ರೋಟೀನ್ ನಮ್ಗೆ ಎಲ್ಲೆಲ್ಲಿ ಸಿಗುತ್ತೆ ಪ್ರೋಟೀನ್ಗಳು? ನ್ಯಾಚುರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಮೊಳಕೆ ಒಡೆದ ಕಾಳುಗಳು, ಸ್ಪ್ರೌಟ್ಸ್ ಅಂತ ಹೇಳ್ತೀವಿ ನೋಡಿ. ಎಷ್ಟೊಂದು ವೆರೈಟಿ ಸ್ಪ್ರೌಟ್ಸ್ ಇರುತ್ತೆ ನಮ್ಗೆ. ಸೊ ನೀವು ಬೇಸಿನಾರು ತಗೋಬಹುದು, ಹಸಿಯಾಗಾರು ತಗೋಬಹುದು ಸ್ಪ್ರೌಟ್ಸ್ ನ. ಸೊ ಅದ್ರ ಜೊತೆಗೆ ಪನ್ನೀರ್, ಟೋಫು, ಸೋಯಾ ಇದೆಲ್ಲ ಬರುತ್ತೆ. ಇದ್ರೆಲ್ಲ ತುಂಬಾ ಚೆನ್ನಾಗಿ ಪ್ರೋಟೀನ್ ಇರುತ್ತೆ. ಯಾರ್ಯಾರು ನಾನ್ ವೆಜ್ ತಿಂತೀರಾ ದಿನಕ್ಕೆ ಒಂದು 3ರಿಂದ 4 ಮೊಟ್ಟೆದು ಬಿಳಿ ಭಾಗನ ತಗೋಬಹುದು. ಮಾಂಸ, ಮೀನು ಎಲ್ಲ ತಗೋತೀರಾ ಅಂದ್ರೆ ಮಾಂಸ ಮತ್ತು ಮೀನು ಕೂಡ ತಗೋಬಹುದು. ಇದೆಲ್ಲ ನ್ಯಾಚುರಲ್ ಪ್ರೋಟೀನ್ ಸೋರ್ಸಸ್ ಅಂತ ಕರಿತೀವಿ. ಇಲ್ಲ ಬೆಂಗಳೂರು ಅಂತ ಊರಲ್ಲಿ ನಮ್ಗೆ ಕೆಲಸ ಮಾಡಕ್ ಆಗಲ್ಲ ಡಾಕ್ಟ್ರೆ, ನಾನು ಅಡಿಗೆನೆ ಮಾಡ್ಕೊಳ್ಳಲ್ಲ, ಆ ತರ ಎಲ್ಲ ಹೇಳೋರ್ಗೆ ಪ್ರೋಟೀನ್ ಪೌಡರ್ ಕೊಡ್ಬೇಕಾಗುತ್ತೆ. ಸೊ ಆ ಪ್ರೋಟೀನ್ ಪೌಡರ್ನ ನಿಮ್ಮ ವೈದ್ಯರು ಹೇಗೆ ಹೇಳ್ತಾರೆ, ಹಾಲು ಅಥವಾ ನೀರಲ್ಲಿ ಹಾಕೊಂಡು ಕೂಡ ನೀವು ಕುಡಿಬಹುದು. ಸೊ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಆಹಾರ ತುಂಬಾ ಅತ್ಯುತ್ತಮ. ಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ನೀವೇನೇನ್ ಅಡಿಗೆ ಮಾಡ್ತೀರಾ, ಪೊಂಗಲ್ ಇರ್ಬೋದು ಅಥವಾ ನಿಮ್ದು ಅವಲಕ್ಕಿ, ಉಪ್ಪಿಟ್ಟು, ರೊಟ್ಟಿ, ಚಪಾತಿ ಇದೆಲ್ಲ ಒಳ್ಳೇದೆ. ಸೊ ಅದೆಲ್ಲಾನು ನಾವು ತಗೋಬಹುದು. ಬರೀ ಯಾರಿಗಾರು ಗರ್ಭಿಣಿಯರಿಗೆ ಇವಾಗ ಸಕ್ಕರೆ ಕಾಯಿಲೆ ಇದೆ, ಅದಕ್ಕೆ ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ, ಅಂತವ್ರಿಗೆ ಮಾತ್ರ ಒಂದೇ ಚಪಾತಿ ತಿನ್ಬೇಕು, ಇಷ್ಟೇ ಗ್ರಾಮ್ ತಿನ್ಬೇಕು ಅಂತೆಲ್ಲ ಹೇಳ್ತೀವಿ. ಬಟ್ ನಾರ್ಮಲ್ ಆರೋಗ್ಯವಂತ ಗರ್ಭಿಣಿ ಮಹಿಳೆಯರಿಗೆ ನಿಮ್ ಮನೇಲಿ ಏನೇನೆಲ್ಲ ಅಡಿಗೆ ಆಗುತ್ತೆ ಎಲ್ಲ ತಿನ್ಬೋದು. ಸೊ ನೀವೇನ್ ನೆನ್ಪಿಟ್ಕೋಬೇಕು, ಏನೇನ್ ತಿನ್ಬಾರ್ದು? ಪಪಾಯ್, ಪೈನಾಪಲ್ ಮತ್ತೆ ಜಂಕ್ ಫುಡ್ಸ್, ಸ್ವಿಗ್ಗಿ ಝೊಮ್ಯಾಟೊ ಮಾಡೋದ್ ಬಿಟ್ಬಿಟ್ಟು ನಿಮ್ ಮನೆಯಲ್ಲಿ ಆರೋಗ್ಯಕರವಾಗಿ ಹೈಜಿನಿಕ್ ಆಗಿ ನೀವ್ ಏನೇನ್ ಅಡಿಗೆ ಮಾಡ್ಕೊಂಡು ತಿನ್ಬೋದು ಎಲ್ಲ ತಿನ್ಬೋದು. ಇವಾಗ ಕೇಸರಿ ತಗೊಂಡ ತಕ್ಷಣ ಡಾಕ್ಟ್ರೆ ನನ್ ಮಗು ಬೆಳ್ಳಗಾಗ್ಬಿಡುತ್ತೆ, ನಾನ್ ಕುಡಿಬೋದಾ ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾರೆ. ಇದು ಒಂದು ತಪ್ಪು ಪರಿಕಲ್ಪನೆ ಅಂತ ಹೇಳ್ಬೋದು. ಇವಾಗ ನೋಡಿ, ನಮ್ ಮಗುವಿನ ಬಣ್ಣ ಇರ್ಬೋದು ಅಥವಾ ಮಗು ಹೇಗ್ ಮಾತಾಡುತ್ತೆ, ಹೇಗ್ ಕಾಣುತ್ತೆ, ಕೂದ್ಲು ಹೇಗಿದೆ, ಕಣ್ಣು ಹೇಗಿದೆ, ಚರ್ಮದ ಬಣ್ಣ ಏನು, ಇದೆಲ್ಲ ಗಂಡ ಮತ್ತು ಹೆಂಡತಿದು ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಬರೀ ನಾನು ಕೇಸರಿ ಕುಡಿದ ತಕ್ಷಣನೇ ಮಗು ಬೆಳ್ಳಗಾಗ್ಬಿಡುತ್ತೆ ಅಂದ್ರೆ ಎಲ್ಲ ನಿಗ್ರೋಗಳು ಕುಡ್ದ್ಬಿಟ್ಟಿರೋರೆ, ಆತರ ಆಗೋದಿಲ್ಲ. ಆಯ್ತು, ನಿಮ್ ಸಮಾಧಾನಕ್ಕೆ ಬೇಕಂದ್ರೆ ಕೇಸರಿ ತಗೋಬಹುದು. ಸೊ ಆದ್ರೆ ಅದನ್ನ ನಾವು ಸಾಮಾನ್ಯವಾಗಿ 5 ತಿಂಗಳು ತುಂಬಿದ ನಂತರ ಕುಡೀರಿ ಹಾಲಲ್ಲಿ ಹಾಕೊಂಡು ಅಂತ ಹೇಳ್ತೀವಿ. 2 ಅಥವಾ 3 ದಳ ಕೇಸರಿನ ಹಾಲಲ್ಲಿ ಹಾಕಿ ಒಂದು 10-20 ನಿಮಿಷ ಅದನ್ನ ಕುದಿಸ್ಬಿಟ್ಟು ಆರಿದ್ಮೇಲೆ ಬೇಕಾದ್ರೆ ಕುಡಿಬಹುದು. ಅಥವಾ ಕೆಲವೊಬ್ರು ಶಾವಿಗೆ ಪಾಯಸದಲ್ಲಿ ಕೂಡ ಕೇಸರಿ ದಳ ಹಾಕೊಂಡು ಕುಡಿತಾರೆ. ಬಟ್ ಆದ್ರೆ ಅದನ್ನ ಕೇಸರಿ ತಗೊಂಡ ತಕ್ಷಣ ಮಗು ಬೆಳ್ಳಗೆ ಆಗ್ಬಿಡುತ್ತೆ ಅನ್ನೋದು ಒಂದು ತಪ್ಪು ಪರಿಕಲ್ಪನೆ ಅಂತ ಹೇಳ್ತೀನಿ.